ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ರು ಕೊನೆಯ ಕ್ಷಣದಲ್ಲಿ ಕೆಲಸಗಳು ಕೈ ತಪ್ಪಿದೆಯಾ? ನಿಮ್ಮನ್ನು ನೀವು ತುಂಬಾ ಶಕ್ತಿಶಾಲಿ ಅಂತ ಭಾವಿಸಿದ್ರು ಒಳಗಿನಿಂದ ಏನೋ ಒಂದು ನಿಮ್ಮನ್ನ ತಡೆದು ನಿಲ್ಲಿಸ್ತಿದೆಯಾ? ಕೆಲವೊಮ್ಮೆ ಯಾರೂ ಶತ್ರುಗಳಂತೆ ಕಾಣಿಸ್ತಾ ಇದ್ದರೂ ಜೀವನದಲ್ಲಿ ಶಾಂತಿ ಇಲ್ಲದೆ ಕಾಡ್ತಿದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿಯೇ ಇದೆ. ಯಾಕಂದ್ರೆ ಇಂದು ನಾವು ಮಾತಾಡೋದು ಮೇಷರಾಶಿಯವರ ಜೀವನದಲ್ಲಿ ಅಡಗಿರುವ 4 ಗುಪ್ತ ಶತ್ರುಗಳ ಬಗ್ಗೆ. ಇವರು ಹೊರಗಿನವರಲ್ಲ, ನಿಮ್ಮೊಳಗೆ ಇರುವ ಗುಣಗಳು. ಈ 4 ಶತ್ರುಗಳನ್ನ ಗೆದ್ರೆ ಮೇಷರಾಶಿಯವರು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಪಡಿತಿರೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಸಮಸ್ಯೆಗಳನ್ನ ತರೋ 4 ಗುಪ್ತ ಶತ್ರುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೇಷರಾಶಿ ಅಂದ್ರೆ ಅಗ್ನಿ ತತ್ವದ ರಾಶಿ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ? ಇವರಲ್ಲಿ ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ, ಯಾರನ್ನೂ ಹೆದರದ ಮನಸ್ಸು ಇವರಿಗಿರುತ್ತೆ. ಆದ್ರೆ ಕೆಲವೊಮ್ಮೆ ಇದೇ ಗುಣಗಳು ಇವರಿಗೆ ದೊಡ್ಡ ಸಮಸ್ಯೆ ಆಗುತ್ತವೆ. ಜೀವನದಲ್ಲಿ ಯಾಕೆ ಒಳ್ಳೆಯ ಅವಕಾಶಗಳು ತಪ್ತವೆ, ಯಾಕೆ ಸಂಬಂಧಗಳು ಹಾಳಾಗ್ತವೆ, ಯಾಕೆ ದುಡ್ಡು ಕೈಯಲ್ಲಿ ಉಳಿಯೋದಿಲ್ಲ, ಯಾಕೆ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ ಅನ್ನೋದಕ್ಕೆ ಕಾರಣ ಈ 4 ಗುಪ್ತ ಶತ್ರುಗಳು ವೀಕ್ಷಕರೇ. ಆದ್ರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮ್ಗೆ ಕೆಲವೊಂದು ಶಕ್ತಿಶಾಲಿ ಪರಿಹಾರಗಳನ್ನ ಹೇಳ್ಕೊಡ್ತೇನೆ. ಅವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮೇಷರಾಶಿಯವರ ಅದೃಷ್ಟವೇ ಬದಲಾಗತ್ತೆ. ಮೊದಲ ಗುಪ್ತ ಶತ್ರು ಅಂದ್ರೆ ಅತಿಯಾದ ಆತುರ ಮತ್ತೆ ಮುಂಗೋಪ. ಮೇಷರಾಶಿಯವರ ದೊಡ್ಡ ಸಮಸ್ಯೆ ಇದೆ ವೀಕ್ಷಕರೇ. ಇವರಿಗೆ ಎಲ್ಲವೂ ಬೇಗ ಆಗ್ಬಿಡ್ಬೇಕು, ಕೆಲಸ ಶುರು ಮಾಡಿದ ತಕ್ಷಣ ಫಲ ಬೇಕು, ಕಾಯೋದು ಇವರಿಗೆ ಇಷ್ಟ ಇಲ್ಲ. ಯಾರಾದ್ರೂ ನಿಧಾನವಾಗಿ ಕೆಲಸ ಮಾಡಿದ್ರೆ ಇವರಿಗೆ ಕೋಪ ಬಂದ್ಬಿಡತ್ತೆ, ಮಾತು ಕೇಳದೆ ಇದ್ರೆ ಇನ್ನೂ ಕೋಪ ಬಂದ್ಬಿಡತ್ತೆ. ಈ ಒಂದು ಸ್ವಭಾವವೇ ಇವರ ಜೀವನದಲ್ಲಿ ಅನೇಕ ಅವಕಾಶಗಳನ್ನ ಕಿತ್ಕೊಂಡ್ಬಿಡತ್ತೆ. ಇನ್ನು ಮೇಷರಾಶಿಯವರು ತುಂಬಾ ಒಳ್ಳೆಯ ಐಡಿಯಾ ಇಟ್ಕೊಂಡಿರ್ತಾರೆ, ಆದ್ರೆ ತಾಳ್ಮೆ ಇಲ್ಲದ ಕಾರಣ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾರೆ. ಕೆಲವರು ವ್ಯವಹಾರ ಶುರು ಮಾಡ್ತಾರೆ, 2 ತಿಂಗಳು ಫಲ ಕಾಣದಿದ್ರೆ ಬೇಸರ ಪಟ್ಟು ಬಿಟ್ಬಿಡ್ತಾರೆ. ಕೆಲವರು ಕೆಲಸದಲ್ಲಿ ಒಳ್ಳೆಯ ಪೊಸಿಷನ್ಗೆ ಹೋಗುವ ಅವಕಾಶ ಇರುತ್ತದೆ, ಆದ್ರೆ ಕೋಪದಿಂದ ಬಾಸ್ ಜೊತೆ ಜಗಳ ಮಾಡ್ಕೊಂಡು ಅವಕಾಶ ಕಳ್ಕೊಳ್ಬಿಡ್ತಾರೆ. ಸಂಬಂಧಗಳಲ್ಲೂ ಇದೇ ಸಮಸ್ಯೆ. ಪ್ರೀತಿಯಲ್ಲಿರಲಿ, ಮನೆಯವರ ಜೊತೆ ಇರಲಿ, ಸ್ನೇಹಿತರ ಜೊತೆ ಇರಲಿ, ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ. ನಂತರ ಹೇಳಿದ ಮಾತಿಗೆ ತಾವೇ ಪಶ್ಚಾತ್ತಾಪ ಪಡ್ತಾರೆ, ಆದ್ರೆ ಆಗಾಗ್ಲೇ ಸಂಬಂಧ ಹಾಳಾಗೋಗ್ಬಿಟ್ಟಿರತ್ತೆ. ಮೇಷರಾಶಿಯರ ಕೋಪ ಕ್ಷಣಿಕ, ಆದರೆ ಅದರ ಪರಿಣಾಮ ಭಾರಿ ದೊಡ್ಡದಾಗಿರುತ್ತೆ. 1 ನಿಮಿಷದ ಕೋಪ ಕೆಲವೊಮ್ಮೆ ಹಲವು ವರ್ಷಗಳ ನಷ್ಟ ಕೂಡ ಅವರು ಅನುಭವಿಸ್ತಾರೆ. ಅನೇಕ ಬಾರಿ ಇವರು ಮನಸ್ಸಿನಲ್ಲಿ ಒಳ್ಳೆಯವರೇ ಆಗಿದ್ರು ಕೂಡ ಆದ್ರೆ ಮಾತನಾಡುವ ರೀತಿ ಕಠಿಣವಾಗಿರ್ತದೆ. ಆದ್ರಿಂದ ಜನ ಕೂಡ ಇವರಿಂದ ದೂರ ಹೋಗ್ತಾರೆ. ಇದಕ್ಕೆ ಪರಿಹಾರ ಏನಂದ್ರೆ, ಮೊದಲಿಗೆ ತಾಳ್ಮೆಯನ್ನ ಕಲ್ಕೊಳ್ಬೇಕಾಗತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 10 ಸೆಕೆಂಡ್ ಮೌನವಾಗಿರ್ಬೇಕಾಗತ್ತೆ. ಆಳವಾಗಿ ಉಸಿರೆಳ್ಕೊಂಡು ಟೈಮ್ ತಗೊಂಡು ಮಾತಾಡ್ಬೇಕು. ತಕ್ಷಣ ಉತ್ತರ ಕೊಡಕ್ ಹೋಗ್ಬಾರ್ದು. ಕೋಪ ಬಂದಾಗ ಸ್ವಲ್ಪ ದೂರ ಹೋಗಿ ನೀರು ಕುಡಿದು ನಂತರ ಮಾತಾಡ್ಬೇಕಾಗತ್ತೆ. ಈ ಒಂದು ಅಭ್ಯಾಸ ಜೀವನವನ್ನೇ ಬದಲಾಯಿಸುತ್ತೆ ವೀಕ್ಷಕರೇ. ಇನ್ನು ಪ್ರತಿದಿನ ಬೆಳಗ್ಗೆ 5 ನಿಮಿಷ ಧ್ಯಾನ ಮಾಡಿ ಮನಸ್ಸನ್ನ ನಿಧಾನವಾಗಿ ಶಾಂತವಾಗುತ್ತದೆ. ಮಂಗಳವಾರ ಹನುಮಾನ್ ಚಾಲಿಸ ಓದಿದ್ರೆ ಮನಸ್ಸಿನ ಉಗ್ರ ಸ್ವಭಾವ ಕಡಿಮೆ ಆಗುತ್ತೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿದ್ರೆ ಆತ್ಮ ನಿಯಂತ್ರಣ ಕೂಡ ಹೆಚ್ಚಾಗುತ್ತದೆ ವೀಕ್ಷಕರೇ. ಈಗ 2ನೇ ಗುಪ್ತ ಶತ್ರು ಕುರುಡು ನಂಬಿಕೆ ಮತ್ತು ಭಾವನಾತ್ಮಕ ದೌರ್ಬಲ್ಯ. ಮೇಷರಾಶಿಯವರು ಹೊರಗೆ ನೋಡೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾರೆ, ಆದ್ರೆ ಒಳಗಿನಿಂದ ತುಂಬಾ ಭಾವನಾತ್ಮಕ ವ್ಯಕ್ತಿಗಳು. ಯಾರಾದ್ರೂ ಒಳ್ಳೆಯ ಮಾತಾಡಿದ್ರೆ ಬೇಗ ನಂಬ್ಕೊಂಡ್ಬಿಡ್ತಾರೆ, ಸ್ನೇಹ ಮಾಡಿದ್ರೆ ಹೃದಯದಿಂದ ಮಾಡ್ತಾರೆ, ಪ್ರೀತಿಸಿದ್ರೆ ಸಂಪೂರ್ಣವಾಗಿ ಪ್ರೀತಿಸ್ತಾರೆ. ಇದೇ ಗುಣವನ್ನ ಕೆಲವರು ದುರ್ಬಳಕೆ ಕೂಡ ಮಾಡ್ಕೊಳ್ತಾರೆ. ಅನೇಕ ಬಾರಿ ಮೇಷರಾಶಿಯವರ ತಪ್ಪು ವ್ಯಕ್ತಿಗಳನ್ನ ನಂಬಿಟ್ಬಿಡ್ತಾರೆ. ನಕಲಿ ಸ್ನೇಹಿತರು ಇವರ ಒಳ್ಳೆತನ ಬಳಸಿಕೊಳ್ತಾರೆ. ಕೆಲವರು ಹಣಕ್ಕಾಗಿ ಹತ್ತಿರ ಬರ್ತಾರೆ, ಕೆಲವರು ತಮ್ಮ ಕೆಲಸ ಮುಗಿದ ಮೇಲೆ ದೂರ ಹೋಗ್ತಾರೆ. ಆದರೆ ಮೇಷರಾಶಿಯವರು ಇದನ್ನ ತಡವಾಗಿ ಅರ್ಥ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ಸಂಬಂಧಿಕರೇ ಮೋಸ ಮಾಡ್ತಾರೆ, ಕೆಲವರು ಇವರ ಭಾವನೆಗಳ ಜೊತೆ ಆಟ ಆಡ್ತಾರೆ, ಸಹಾಯ ಕೇಳಿದ್ರೆ ಎಲ್ಲವನ್ನ ಬಿಟ್ಕೊಟ್ಬಿಡ್ತಾರೆ. ಆದ್ರೆ ತಮಗೆ ಅವಶ್ಯಕತೆ ಬಂದಾಗ ಯಾರು ಜೊತೆಗಿರೋದಿಲ್ಲ. ಇದರಿಂದ ಇವರ ಮನಸ್ಸಿಗೂ ಕೂಡ ತುಂಬಾ ನೋವಾಗತ್ತೆ. ಮೇಷರಾಶಿಯವರು ಒಬ್ಬರನ್ನು ನಂಬಿದ್ರೆ ಸಂಪೂರ್ಣವಾಗಿ ನಂಬಿಡ್ತಾರೆ. ಒಬ್ಬ ವ್ಯಕ್ತಿಯ ಮಾತು ಮಾತ್ರ ನೋಡ್ಬೇಡಿ, ಅವರ ನಡೆ ನೋಡಿ, ಸಮಯ ಬಂದಾಗ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ನೋಡಿ. ನಿಮ್ಮ ದುಃಖದಲ್ಲಿ ಜೊತೆ ಇರುವವರೇ ನಿಜವಾದವರು, ನಿಮ್ಮ ಹಣದಲ್ಲಿ ಅಥವಾ ಯಶಸ್ಸಿನಲ್ಲಿ ಮಾತ್ರ ಜೊತೆ ಇರುವವರು ನಿಜವಾದವರು ಅಲ್ಲ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊದಲು ನಿಮ್ಮ ಹೃದಯಕ್ಕಿಂತ ಬುದ್ಧಿಗೆ ಹೆಚ್ಚು ಮಹತ್ವ ಕೊಡಿ. ಯಾರನ್ನು ತಕ್ಷಣಕ್ಕೆ ನಂಬಕ್ ಹೋಗ್ಬೇಡಿ, ಸಮಯ ಕೊಡಿ, ಗಮನಿಸಿ, ನಂತರ ನಿರ್ಧಾರ ಮಾಡಿ.
ಮೇಷರಾಶಿಯವರು ತಮ್ಮ ವೈಯಕ್ತಿಕ ವಿಷಯಗಳನ್ನ ಎಲ್ಲರ ಜೊತೆಯೂ ಹಂಚ್ಕೊಳ್ಳೋಕೆ ಹೋಗ್ಬಾರ್ದು. ಏಕೆಂದ್ರೆ ಕೆಲವರು ಅದನ್ನೇ ನಂತರ ನಿಮ್ಮ ವಿರುದ್ಧ ಬಳಸ್ತಾರೆ. ನಿಮ್ಮ ಕನಸುಗಳು ಮತ್ತು ಯೋಜನೆಗಳನ್ನ ವಿಶ್ವಾಸಾರ್ಹ ವ್ಯಕ್ತಿಗಳ ಜೊತೆ ಮಾತ್ರ ಹಂಚ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇ ಗುಪ್ತ ಶತ್ರು ಏನಪ್ಪಾ ಅಂತಂದ್ರೆ ಅತಿಯಾದ ಸ್ವಾಭಿಮಾನ ಮತ್ತು ಅಹಂಕಾರ. ಮೇಷರಾಶಿಯವರಲ್ಲಿ ಆತ್ಮವಿಶ್ವಾಸ ತುಂಬಾ ಇರುತ್ತೆ, ಇದು ಒಳ್ಳೆಯ ಗುಣ. ಆದ್ರೆ ಕೆಲವೊಮ್ಮೆ ಇದೇ ಅಹಂಕಾರವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಾನೇ ಸರಿಯು ಅನ್ನೋ ಭಾವನೆ ಹೆಚ್ಚಾಗ್ತದೆ. ಯಾರ ಸಲಹೆನೂ ಕೇಳೋದು ಇಷ್ಟಪಡೋದಿಲ್ಲ. ಮನೆಯಲ್ಲಿರಲಿ, ಕೆಲಸದಲ್ಲಿರ್ಲಿ, ಸಂಬಂಧದಲ್ಲಿರ್ಲಿ ತಮ್ಮ ಮಾತೇ ನಡಿಬೇಕು ಅನ್ನೋ ಹಠ ಕೂಡ ಇರುತ್ತೆ. ಇದರಿಂದ ಜನ ನಿಧಾನವಾಗಿ ದೂರ ಆಗ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೌರವ ಬೇಕು, ಅವರ ಮಾತಿಗೂ ಬೆಲೆ ಬೇಕು. ಮೇಷರಾಶಿಯವರು ಕೆಲವೊಮ್ಮೆ ಸಹಾಯ ಕೇಳೋದನ್ನೇ ದುರ್ಬಲತೆ ಅಂತ ಭಾವಿಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಜೀವನದಲ್ಲಿ ಎಲ್ಲವನ್ನು ಒಬ್ಬರೇ ಮಾಡೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಇತರರ ಅನುಭವ ನಮ್ಮನ್ನ ದೊಡ್ಡ ಸಮಸ್ಯೆಯಿಂದ ಕಾಪಾಡುತ್ತದೆ. ಬಹಳಷ್ಟು ಮೇಷರಾಶಿಯವರು ಸಣ್ಣ ಸಮಸ್ಯೆಗಳನ್ನ ದೊಡ್ಡದಾಗಿಸ್ಕೊಂಡ್ಬಿಡ್ತಾರೆ. ಕಾರಣ ಯಾರ ಸಲಹೆಯನ್ನು ಕೇಳೋದಿಲ್ಲ, ತಮ್ಮದೇ ನಿರ್ಧಾರದಲ್ಲಿ ಮುಂದೆ ಹೋಗ್ತಾರೆ. ನಂತರ ಸಮಸ್ಯೆ ಹೆಚ್ಚಾದಾಗ ಬೇಸರ ಪಟ್ಕೊಳ್ತಾರೆ. ಇವರಲ್ಲಿ ಇನ್ನೊಂದು ಗುಣ ಇದೆ, ತಪ್ಪು ಮಾಡಿದ್ರು ಒಪ್ಪಿಕೊಳ್ಳಲು ಕಷ್ಟಪಡ್ತಾರೆ. ಕ್ಷಮೆ ಕೇಳೋದು ಇವರಿಗೆ ತುಂಬಾ ಕಷ್ಟ. ಆದರೆ ಒಂದು ಸತ್ಯ ಏನಂತಂದ್ರೆ ಕ್ಷಮೆ ಕೇಳಿದ್ರೆ ವ್ಯಕ್ತಿ ಸಣ್ಣನಾಗೋದಿಲ್ಲ, ಸಂಬಂಧಗಳು ಮಾತ್ರ ದೊಡ್ಡದಾಗ್ತವೆ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತಂದ್ರೆ ವಿನಯ ಬೆಳೆಸ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರಿಂದಲೂ ಏನಾದ್ರೂ ಕಲಿಬಹುದು ಅನ್ನೋದನ್ನ ಒಪ್ಪಿಕೊಳ್ಬೇಕಾಗತ್ತೆ. ಮನೆಯವರ ಮಾತು ಕೇಳಿ, ಹಿರಿಯರ ಸಲಹೆ ಕೇಳಿ, ಸ್ನೇಹಿತರ ಅಭಿಪ್ರಾಯವನ್ನ ಕೇಳ್ಬೇಕಾಗತ್ತೆ. ಕೆಲವೊಮ್ಮೆ ಜೀವನದಲ್ಲಿ ಇಲ್ಲಿ ಯೋಚಿಸ್ಬೇಕು, ನಾನು ಎಲ್ಲರ ಮಾತು ಕೇಳದೆ ಇದ್ದುದರಿಂದ ಏನೋ ಕಳ್ಕೊಂಡೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಅರಿವು ಬಂದ್ರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಗುಪ್ತ ಶತ್ರು ಮೇಷರಾಶಿಯವರಿಗೆ ಅಂದ್ರೆ ಅತಿಯಾದ ಹಠ ಮತ್ತು ತುರ್ತು ನಿರ್ಧಾರಗಳು. ಮೇಷರಾಶಿಯವರು ಒಮ್ಮೆ ಏನಾದ್ರೂ ತೀರ್ಮಾನ ಮಾಡಿದ್ರೆ ಹಿಂತಿರುಗಿ ನೋಡೋದಿಲ್ಲ. ಇದು ಕೆಲವೊಮ್ಮೆ ಒಳ್ಳೆಯದು, ಆದ್ರೆ ಹಲವಾರು ಬಾರಿ ಸಮಸ್ಯೆಗಳು ಆಗುತ್ತವೆ. ಯಾಕಂದ್ರೆ ಕೋಪದಲ್ಲಿ ಅಥವಾ ಭಾವನೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಂತರ ನಷ್ಟ ಕೊಡ್ಬಹುದು. ಕೆಲವರು ಕೆಲಸ ಬಿಟ್ಟು ಬಿಡ್ತಾರೆ, ಕೆಲವರು ಸಂಬಂಧ ಮುರಿದುಕೊಳ್ತಾರೆ, ಕೆಲವರು ವ್ಯವಹಾರದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಂಡು ಹಣ ಕೂಡ ಕಳ್ಕೊಳ್ತಾರೆ. ನಂತರ ಪಶ್ಚಾತ್ತಾಪ ಕೂಡ ಪಡ್ತಾರೆ. ಮೇಷರಾಶಿಯವರು ತುಂಬಾ ವೇಗವಾಗಿ ಬದುಕ್ತಾರೆ, ಆದರೆ ಜೀವನದ ಎಲ್ಲಾ ನಿರ್ಧಾರಗಳನ್ನ ವೇಗದಲ್ಲಿ ತೆಗೆದುಕೊಳ್ಳಲಾಗೋದಿಲ್ಲ. ಕೆಲವು ವಿಷಯಗಳಲ್ಲಿ ಸಮಯ ತೆಗೆದುಕೊಳ್ಬೇಕಾಗತ್ತೆ, ಯೋಚನೆ ಮಾಡ್ಬೇಕಾಗತ್ತೆ, ಇನ್ನೊಬ್ಬರ ಸಲಹೆ ಕೇಳಬೇಕಾಗತ್ತೆ. ಹಲವಾರು ಬಾರಿ ಇವರ ಹಠವೇ ಇವರಿಗೆ ಶತ್ರು ಆಗುವಂತ ಚಾನ್ಸಸ್ ಇರುತ್ತೆ. ಯಾರಾದ್ರೂ ತಪ್ಪು ಹೇಳಿದ್ರು ಅದನ್ನ ಸಾಬೀತು ಮಾಡೋ ಮುಂದೆ ಹೋಗ್ತಾರೆ. ಕೊನೆಯಲ್ಲಿ ತಮಗೆ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಿರ್ತಾರೆ. ಈ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತಂದ್ರೆ ದೊಡ್ಡ ನಿರ್ಧಾರಗಳನ್ನ ಒಂದೇ ದಿನದಲ್ಲಿ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ಒಂದು ರಾತ್ರಿ ಯೋಚಿಸಿ ಮನಸ್ಸು ಶಾಂತ ಆದ ಮೇಲೆ ನಿರ್ಧಾರ ಮಾಡಿ. ಹಣದ ವಿಷಯದಲ್ಲಿ ಇನ್ನು ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಮೇಷರಾಶಿಯವರು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ, ಆದರೆ ಅದಕ್ಕಾಗಿ ಮನಸ್ಸಿನ ನಿಯಂತ್ರಣ ತುಂಬಾ ಮುಖ್ಯ. ಹೊರಗಿನ ಶತ್ರುಗಳನ್ನ ಸೋಲಿಸುವುದು ಸುಲಭ, ಆದರೆ ಒಳಗಿನ ಶತ್ರುಗಳನ್ನ ಗೆಲ್ಲುವುದೇನಿದೆ ಅದು ಕಷ್ಟ. ಆದರೂ ಮೇಷರಾಶಿಯವರು ಅದನ್ನ ಮಾಡೋಂತಾರಾಗಿರ್ತಾರೆ. ಯಾಕಂದ್ರೆ ಇವರಲ್ಲಿ ಧೈರ್ಯ ಇದೆ, ಹೋರಾಟ ಶಕ್ತಿ ಇದೆ, ಸೋತರು ಮತ್ತೆ ಎದ್ದು ನಿಲ್ಲುವ ಗುಣ ಇದೆ. ಇದೇ ಇವರ ದೊಡ್ಡ ಶಕ್ತಿ ಆಗತ್ತೆ. ಆದರೆ ಈ ಶಕ್ತಿಗೆ ತಾಳ್ಮೆ ಸೇರಿದರೆ ಅದ್ಭುತ ಫಲ ಕೂಡ ಸಿಗತ್ತೆ. ವೀಕ್ಷಕರೇ, ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಆರಾಧನೆ ಮಾಡಿ, ಕೆಂಪು ಬಣ್ಣದ ಹೂ ಅರ್ಪಿಸಿ ಮನಸ್ಸಿನಲ್ಲಿ ಶಾಂತಿ ಬರ್ತದೆ. ಇದರಲ್ಲಿ ನಿರ್ಧಾರದಲ್ಲಿ ಸ್ಪಷ್ಟತೆ ಕೂಡ ಸಿಗತ್ತೆ ನಿಮಗೆ. ಇನ್ನು ಮೇಷರಾಶಿಯವರು ಕೋಪವನ್ನು ನಿಯಂತ್ರಿಸಿದ ದಿನದಿಂದ ಅವರ ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ. ತಪ್ಪು ಜನರನ್ನ ಗುರುತಿಸಿದ ದಿನದಿಂದ ಜೀವನ ಬದಲಾಗ್ತದೆ. ಅಹಂಕಾರ ಕಡಿಮೆ ಮಾಡಿದ ದಿನದಿಂದ ಸಂಬಂಧಗಳು ಕೂಡ ಸುಂದರವಾಗ್ತವೆ. ತಾಳ್ಮೆ ಕಲಿತ ದಿನದಿಂದ ಯಶಸ್ಸು ಕೂಡ ಖಚಿತವಾಗ್ತದೆ. ಹೀಗಾಗಿ ವೀಕ್ಷಕರೇ, ಈ 4 ಗುಪ್ತ ಶತ್ರುಗಳನ್ನ ನಿಮ್ಮ ಜೀವನದಿಂದ ದೂರ ಮಾಡ್ಬೇಕಾಗತ್ತೆ. ನೀವು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ. ದೇವರ ಕೃಪೆ ನಿಮ್ಮ ಜೊತೆ ಇರ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸುಖ, ಶಾಂತಿ, ಯಶಸ್ಸು ತುಂಬುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ, ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ. ಇಂತಹ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.